guys, welcome back to my YouTube channel. ಇವತ್ತಿನ ಸ್ಪೆಷಲ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇಟ್ಸ್ ರಕ್ಷಾ ಬಂಧನ್. ಸೊ ಐ ವಿಶ್ ಹ್ಯಾಪಿ ರಕ್ಷಾ ಬಂಧನ್ ಎಲ್ಲರಿಗೂ. ಎಲ್ಲ ನಿಮ್ಮ ಅಣ್ಣ ತಮ್ಮಂದರಿಗೆ ರಾಖಿ ಕಟ್ಟಿ ಅವ್ರು ತುಂಬ ಖುಷಿಯಾಗಿರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ. ಆ್ಯಂಡ್ ಇಲ್ಲಿ ನನ್ನ ಮಗ ಮಲ್ಕೊಂಡಿದ್ದಾನೆ. ಸೊ ಇವತ್ತಿನ ವಿಷಯ ಏನಂದರೆ, ಎಸ್ಟರ್ಡೇ ನಾನೊಂದು ವಿಡಿಯೋ ಮಾಡಿದ್ದೆ, ಸಂಡೇ ವ್ಲಾಗ್. ಅದು ಏನಾಯ್ತು ಅಂದರೆ, ನನ್ನ ಫೋನಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಇತ್ತೋ ಏನೋ ಗೊತ್ತಿಲ್ಲ, ನಾನು ಪೋಸ್ಟೇ ಮಾಡೋಕ್ಕಾಗಲಿಲ್ಲ. ಇವತ್ತು ಮಾರ್ನಿಂಗ್ ಪೋಸ್ಟ್ ಮಾಡಿದ್ದೀನಿ. ಸೊ ಸಂಡೇ ವ್ಲಾಗ್ ಹೋಗಿ ಮಂಡೇ ವ್ಲಾಗ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ನಾನು ನಮ್ಮ ಮನೆಯವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ವೈಫೈ ಕನೆಕ್ಷನ್ ತೊಗೊಳ್ಳೋಣ ಮನೆಗೆ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಹೇಗಿದ್ದರೂ ನಮ್ಮ ಮನೆಯವ್ರು ಟೌನಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಸ್ವಲ್ಪ ಫ್ರೀ ಇರೋದ್ರಿಂದ ಟೌನಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಸೊಪ್ಪುಗಳೆಲ್ಲ ತೊಗೊಂಬರ್ಬೇಕಾಗಿತ್ತು, ಮನೆಯಲ್ಲಿ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿತ್ತು. ಅದಾದಮೇಲೆ ಹೊಸದಾಗಿ ಏನೋ ಒಂದು ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಯಾವಾಗಲೂ ನಮ್ಮ ಮನೆಯವ್ರು ಫ್ರೀ ಇರಲ್ಲ. ನನಗೆ ಹೊರಗಡೆ ಹೋಗೋಕ್ಕೆ ಭಾರಿ ಹಿಂಸೆ ಆಗೈತೆ. ಮುಂಚೆ ನಾನು ಬೈಕಲ್ಲಿ ಓಡಾಡ್ಕೊತಾ ಇದ್ದೆ, ಬಟ್ ಇವಾಗ ನನ್ನ ಮಗ ಇರೋದ್ರಿಂದ ನಂಗೆ ಅದೊಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ನಮ್ಮ ಮನೆಯವ್ರು ಫೋರ್ಸ್ ಮಾಡಿ ನೀನು ಡ್ರೈವಿಂಗ್ ಕ್ಲಾಸಿಗೆ ಹೋಗು ಅಂತ ನನ್ನ ಡ್ರೈವಿಂಗ್ ಕ್ಲಾಸಿಗೆ ಜಾಯಿನ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಐ ಡೋಂಟ್ ನೋ ಇದು ಎಷ್ಟು ವರ್ಕ್ ಆಗತ್ತೆ ಅಂತ, ಬಟ್ ನಾನು ಈ ಇಡೀ ವ್ಲಾಗಲ್ಲಿ ನಿಮಗೆ ನಾನು ತೋರಿಸ್ತೀನಿ ಏನೇನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ. ಸೊ ಇದು ಸೋಮು ಡ್ರೈವಿಂಗ್ ಸ್ಕೂಲ್ ಅಂತ ನಮ್ಮ ಮನೆಯವ್ರು ಹೋಗ್ತಾ ಇದ್ದಾರೆ ಕೇಳ್ಕೊಂಬರೋಕ್ಕೆ ಏನು ಎಂತ ಅಂತ. ಸೊ ಗೈಸ್, ಅದು ಏನಾಯ್ತಂದರೆ, ಡ್ರೈವಿಂಗ್ ಸ್ಕೂಲ್ದು ಇದು ಮಾತ್ರ ಓಪನ್ ಆಗಿದೆ, ಅಲ್ಲಿ ಟೀಚರೇ ಇಲ್ಲ. ಅದು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಕಾಲ್ ಮಾಡಿಬಿಟ್ಟು ಕೇಳಿದ್ದಾರೆ. ಅವ್ರೊಂದು 4 o'clock ಹಂಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ಇವ್ರು ಅವೈಲೇಬಲ್ ಇರಲ್ಲ, ನಾನು ಹೋಗಲ್ಲ. ಅದು ಕಲಿತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಕಲಿತ್ರೆ ಒಳ್ಳೇದು, ಕಲೀಲಿಲ್ಲ ಅಂದರೆ ಇವ್ರನ್ನೇ ಕಾಯ್ಕೊಂಡು ಕುತ್ಕೋಬೇಕಾಗತ್ತೆ. ಗೈಸ್ ನೋಡಿ, ಇದು ಹುಣಸೂರಲ್ಲಿ ಬಜಾರ್ ರೋಡ್ ಅಂತ ಇದು ಫೇಮಸ್ಸು. ಇಲ್ಲಿ ಎಲ್ಲ A to Z ಎಲ್ಲ ಪ್ರತಿಯೊಂದು ಶಾಪಿಂಗ್ ಏನೇನು ಬೇಕೋ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಸೊ ನಮ್ಮ ಮೈಸೂರಲ್ಲಿ ಹೇಗೆ ಮಾರ್ಕೆಟ್ ಇದೆಯೋ, ಚಿಕ್ಕ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಅಂತ, ಹಿಂಗೆ ಅದೇ ಥರ ಇದೂ ಮಾರ್ಕೆಟಿಗೆ ಕರ್ಕೊಂಡೋಗಿ ಅಂದರೆ ಬರೀ ಸೊಪ್ಪವ್ರ ಹತ್ರನೇ ಬಂದಿದ್ದಾರೆ. ಸೊ ಬನ್ನಿ ಸೊಪ್ಪು ತೊಗೊಳ್ಳೋಣ. ಪಾಪ ಈ ಅಣ್ಣ ಫುಲ್ ಕಾನ್ಷಿಯಸ್ ಆಗಿಬಿಟ್ರು ನಾನು ವೀಡಿಯೋ ಮಾಡ್ತಾಯಿದ್ದೆ ಅಂತ. ಈ ಅಣ್ಣ ತುಂಬ ಚೆನ್ನಾಗಿ ಸೊಪ್ಪುಗಳನ್ನ ತೊಗೊಂಬರ್ತಾರೆ, ನಾಟಿ ಸೊಪ್ಪುಗಳು ತೊಗೊಂಬರ್ತಾರೆ. ನಮ್ಮ ಹುಣಸೂರಲ್ಲಿ ಸ್ಪೆಷಲ್ ಏನಂದರೆ, ಎವ್ರಿ ಥರ್ಸ್ಡೇ ಸಂತೆ ನಡೆಯುತ್ತೆ. ಸೊ ಅದರಿಂದ ನಮಗೆ ಫ್ರೆಶ್ ವೆಜಿಟೇಬಲ್ಸ್ ಎವ್ರಿ ವೀಕ್ ಸಿಗುತ್ತೆ. ತುಂಬ ಫ್ರೆಶ್ ಆಗಿರೋ ವೆಜಿಟೇಬಲ್ಸ್ ತೊಗೊಂಬರ್ತಾರೆ ಈ ಹಳ್ಳಿ ಕಡೆಯಿಂದ ಎಲ್ಲ. ಸೊ ಗೈಸ್, ಸೊಪ್ಪೆಲ್ಲ ತೊಗೊಂಡಾಯ್ತು, ಎಲ್ಲ ಮಿಕ್ಸು ಹಾಕ್ಬಿಟ್ಟು ಎಲ್ಲ ಸೊಪ್ಪು ಹಾಕ್ಬಿಟ್ಟು ಇವತ್ತು ಸೊಪ್ಪು ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ನನ್ನ ಮಗಳಿಗೆ ಹೇಟ್, ಒಂದು ಸ್ವಲ್ಪನೂ ಇಷ್ಟಪಡಲ್ಲ ಅವಳು ಈ ಸೊಪ್ಪಿನ ಸಾಂಬಾರು ಅಂದರೆ. ಇಟ್ಸ್ ಓಕೆ, ಬಟ್ ನಾನು ತಿನ್ನಲೇಬೇಕಲ್ವಾ ಈ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಸೊಪ್ಪು ತೊಗೊಂಡಿದ್ದೀನಿ. ಸೊ ಇವಾಗ ನಮ್ಮ ಮನೆಯವರು ಜಿಯೋ ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ವೈಫೈ ಕನೆಕ್ಷನ್ ಏನು ಅಂತ ನೋಡೋಣ. ಐ ಥಿಂಕ್ ನಾವು ರಾಂಗ್ ಟೈಮಲ್ಲಿ ಬಂದಿದ್ದೀವಿ ಅಂತ ನಂಗೆ ಅನಿಸ್ತಾ ಇದೆ. ಇಲ್ಲೂ ಇಲ್ಲ, ಬರೀ ಜಸ್ಟ್ ಡೋರ್ ಓಪನ್ ಮಾಡಿದ್ದಾರೆ, ಯಾರೂ ಇಲ್ಲ ಅಲ್ಲಿ. ಇದು ಆಕ್ಚುಲಿ ಚೆನ್ನಾಗಿರೋ ನೋಡೋಣ, ಅವ್ರು ಕಾಲ್ ಮಾಡ್ತಾ ಇದ್ದಾರೆ. ಕಾಲ್ ಮಾಡಿ ಸಿ ಏನಾಗತ್ತೆ ಅಂತ. ರಾಂಗ್ ಟೈಮಲ್ಲಿ ಬಂದ್ಬಿಟ್ವಾ ಅಥವಾ ಬೇಗ ಬಂದ್ಬಿಟ್ವಾ ಏನೋ ಗೊತ್ತಿಲ್ಲ. ಸೊ ಗೈಸ್, ಇವಾಗ ಅಲ್ಲೂ ಅವ್ರು ಇಲ್ಲದೆ ಇರೋ ಕಾರಣ, ಅಲ್ಲಿ ಅವೈಲೇಬಲ್ ಇಲ್ಲದೆ ಇರೋ ಕಾರಣ ನಮ್ಮ ಮನೆಯವ್ರು ಫೋನ್ ಮಾಡಿ ವಿಚಾರಿಸಿದ್ದಾರೆ. ಸೊ ಅವ್ರು ಹೇಳಿದ್ದಾರೆ 12 o'clock ಹಂಗೆ ಬರ್ತೀವಿ ಅಂತ. ನಂದು ಏನಿತ್ತು ಅದನ್ನ ನಾನು ಮುಗಿಸಿದ್ದೀನಿ. ಈಗ ಒಂದು ಸ್ವಲ್ಪ ಸೂಪರ್ ಮಾರ್ಕೆಟ್ ಹತ್ರ ಹೋಗಬೇಕು. ಅಲ್ಲಿ ಹೋಗಿ ಸ್ವಲ್ಪ ಮನೆಗೆ ಐಟಮ್ಸ್ ತೊಗೋಬೇಕಾಗಿತ್ತು, ಅದನ್ನ ತೊಗೊಂಡು ವಿಲ್ ಮೂವ್. ಸೊ ಇವಾಗ ನಮ್ಮ ಮನೆಯವ್ರು ನನಗೆ ಡ್ರೈವಿಂಗ್ ಕ್ಲಾಸಿಗೆ ಸೇರಿಸ್ತಾ ಇದ್ರಲ್ವಾ, ನಾನು ಇವ್ರ ಹತ್ರನೇ ಕಲಿಬೋದು. ಇವ್ರಿಗೆ ಆಲ್ಮೋಸ್ಟ್ ಒಂದು 15 years ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಡ್ರೈವಿಂಗಲ್ಲಿ. ಪರ್ಫೆಕ್ಟಾಗಿ ಡ್ರೈವ್ ಮಾಡ್ತಾರೆ. ಬಟ್ ನಾನು ಯಾಕೆ ಇವ್ರ ಹತ್ರ ಕಲಿಯಲ್ಲ ಅಂತ ಹೇಳ್ದೆ ಅಂತ ಅವ್ರನ್ನೇ ಕೇಳೋಣ. ರೀ, ನಾನು ಯಾಕೆ ರೀ ಅವ್ರು ಕಲಿಯಲ್ಲ ಅಂದರೆ, ಜಾಸ್ತಿ ಹೊಡಿತೀನಿ ಅಂತ. ಏನು ಗೊತ್ತಾ ಫ್ರೆಂಡ್ಸ್, ಕಲಿಯೋಕ್ಕೆ ಏನೂ ಇಲ್ಲ ಇವ್ರ ಹತ್ರ, ಚೆನ್ನಾಗೇ ಕಲಿಸ್ಕೊಡ್ತಾರೆ. ಬಟ್ ಥಿಂಗ್ ಇಸ್, ಸರಿಯಾಗಿ ಕಲಿಲ್ಲ ಅಂದರೆ ಹೊಡಿತಾರೆ. ಈಗ ನಾನಿಲ್ಲಿ ಸೂಪರ್ ಮಾರ್ಕೆಟ್ ಹತ್ರ ಬಂದಿದ್ದೀನಿ. ಸೊ ಮನೆಗೆ ಸ್ವಲ್ಪ ಶಾಪ್ ಮಾಡ್ಕೋಬೇಕು. ಲೆಟ್ಸ್ ಶಾಪ್. ಈ ಸೂಪರ್ ಮಾರ್ಕೆಟ್ ಬಂದು ಫುಡ್ ಬಜಾರ್ ಅಂತ. ನಮ್ಮ ಹುಣಸೂರಲ್ಲಿ ಇರೋದ್ರಲ್ಲಿ ದಿಸ್ ಇಸ್ ದ ಬೆಸ್ಟ್. ಮನೆಗೆ ಸ್ವಲ್ಪ ಸೋಪ್ಸು, ಫೇಸ್ ವಾಶು, ಆಮೇಲೆ ಎಲ್ಲ ಕ್ಲೀನರ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಬೇಕಾಗಿತ್ತು ನನಗೆ. ಆಮೇಲೆ ಬೇಬಿ ಕಾರ್ನ್ ತಿನ್ನಬೇಕಂದ್ರೆ ತುಂಬ ದಿನದಿಂದ ಆಸೆ ಆಗ್ತಾಯಿತ್ತು. ಸೊ ಅದನ್ನು ಕೂಡ ತೊಗೊಂಡೆ ನಾನು. ಐಟಮ್ಸ್ ಎಲ್ಲ ತೊಗೊಂಡು ಹೊರಟೆ ನಾನು. ಇವಾಗ ಶಾಪಿಂಗ್ ಎಲ್ಲ ಮುಗೀತು. ಬರೋಷ್ಟು ನನ್ನ ಮಗ ಎದ್ದಿದ್ದ. ಸೊ ಇವಾಗ ಅವನ್ನ ಸಮಾಧಾನ ಮಾಡಬೇಕು.
ಗೈಸ್ ನನ್ನೊಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನೊಂದು ಟ್ರೈಪಾಡ್ ಬುಕ್ ಮಾಡಿದ್ದೆ. ಬಿಕಾಸ್ ಫೋನೆಲ್ಲ ನಾನೊಬ್ಬಳೇ ಹ್ಯಾಂಡಲ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ. ಸೊ ಅದು ಇವತ್ತು ಬಂದಿದೆ. ಗೈಸ್ ಮನೆಗೆ ಬಂದ್ವಿ. ಇವಾಗ ಎಲ್ಲ ಶಾಪಿಂಗು ಎಲ್ಲ ನೋಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಸೊ ಇವಾಗ ಹೋಗ್ಬಿಟ್ಟು ಸ್ವಲ್ಪ ಫಾಸ್ಟಾಗಿ ಕುಕ್ ಮಾಡಿಬಿಟ್ಟು ಆಮೇಲೆ ಐ ಕಂಟಿನ್ಯೂ ಮೈ ವ್ಲಾಗ್. ಹೇಗೆ ಅಡುಗೆ ಮಾಡಿದೆ, ಹೇಗೆ ಬಂತು ಅಂತ. ಸೊ ಟೈಮ್ ಇವಾಗ 2 o'clock ಆಗಿದೆ. 12 ಸ್ಟಾರ್ಟ್ ಮಾಡಿದೆ, 2 ಎಂಡ್ ಮಾಡಿದ್ದೀನಿ. 2 hours ತೊಗೊಂಡಿದ್ದೀನಿ. ಮುದ್ದೆ, ಇದು ಬೇಬಿ ಕಾರ್ನ್ ಪೆಪ್ಪರ್ ಫ್ರೈ, ಆಮೇಲೆ ಕಾಳು ಸಾಂಬಾರು, ಕಾಳು ಸೊಪ್ಪು ಎಲ್ಲ ಹಾಕ್ಬಿಟ್ಟು ಸಾಂಬಾರು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ.